ಭೀಷ್ಮ ಪಿತಾಮಹ ತಮ್ಮ ಸಾವನ್ನ ತಾವೇ ಕಂಟ್ರೋಲ್ ಮಾಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಆದ್ರೂ ಸಹ ಅವರ ದೇಹದಿಂದ ಆತ್ಮ ಹೊರಗೆ ಹೋಗಕ್ಕೆ ಅವರು ಅನುಮತಿ ಕೊಟ್ಟಿರೋದಿಲ್ಲ. ಅದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸೂರ್ಯ 6 ತಿಂಗಳು ಸೌತ್ ಡಿರೆಕ್ಷನ್ ಅಲ್ಲಿ ಓಡಾಡ್ತಿರ್ತಾರೆ. ಅಂದ್ರೆ ಅದು ದಕ್ಷಿಣಾಯನ ಆಗಿರತ್ತೆ. ಹಾಗಾಗಿ ಅವರು ಉತ್ತರಾಯಣ ಕಾಲಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಉತ್ತರಾಯಣ ಕಾಲ ಅಂತ ಅಂದ್ರೆ ಸೂರ್ಯ ಕೇಪ್ರಿಕಾನ್ ಅಂದ್ರೆ ಮಕರ ರಾಶಿಗೆ ಟ್ರಾವೆಲ್ ಮಾಡುವಂತ ಒಂದು ಪ್ರೋಸೆಸ್ಸು. ಈ ಒಂದು ಪ್ರೋಸೆಸ್ ಅಲ್ಲಿ ನಮಗೆ ಬಿಸಿಲುಗಾಲ ಸ್ಟಾರ್ಟ್ ಆಗತ್ತೆ. ಹಾಗೆ ಎಲ್ಲ ಒಂದು ಕಲ್ಟಿವೇಶನ್ ಏನ್ ಮಾಡಿರ್ತಾರೆ ನಮ್ಮ ರೈತರು, ಅದೆಲ್ಲನೂ ಬೆಳೆ ಕೈಗೆ ಬಂದಿರತ್ತೆ. ಹಾಗೆ ಅದನ್ನ ಮಾರಿ ಕೈ ತುಂಬಾ ದುಡ್ಡನ್ನ ತಗೊಂಡಿರ್ತಾರೆ ನಮ್ಮ ರೈತರು. ಈ ಒಂದು ಪ್ರೋಸೆಸ್ ಅಂದ್ರೆ ಸುಗ್ಗಿ ಹಬ್ಬ ಅಂತ ಕರಿತೀವಿ ನಾವು ಸೌತ್ ಅಲ್ಲಿ. ಈ ಒಂದು ಸುಗ್ಗಿ ಹಬ್ಬನ ಸೆಲೆಬ್ರೇಟ್ ಮಾಡುವಂತ ಒಂದು ದಿನಾನೇ ಸಂಕ್ರಾಂತಿ ಆಗಿರತ್ತೆ. ಹಾಗಾಗಿ ಈ ಒಂದು ದಿನಕ್ಕೋಸ್ಕರ ನಮ್ಮ ಭೀಷ್ಮ ಪಿತಾಮಹ ಸಹ ವೇಟ್ ಮಾಡಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿರ್ತಾರೆ. ಹಾಗಾದ್ರೆ ಹೇಳಿ ಗೈಸ್, ಯಾರ್ಯಾರ ಮನೇಲಿ ಸಂಕ್ರಾಂತಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾವ್ಯಾವ ಹೆಸರಿನಲ್ಲಿ ನೀವು ಆಚರಿಸ್ತಾ ಇದ್ದೀರಾ, ಕಮೆಂಟ್ ಮಾಡಿ.